ಮುಂಗಡವನ್ನು ಪ್ರಸ್ತುತ ಇರುವ 25,000ವನ್ನು 50,000ಕ್ಕೆ ಹೆಚ್ಚಳ ಮಾಡಲು ಪ್ರಯತ್ನ ಪಡಲಾಗುತ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ಹಬ್ಬದ ಮುಂಗಡವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ನೀಡ್ತಾ ಇದ್ರು ಅಂದರೆ 25,000 ರೂಪಾಯಿವರೆಗೆ. ಇಲ್ಲಿ ನೋಡ್ತಾ ಇದ್ದೀರಾ, ವರೆಗೆ. ಆ ಒಂದು 25,000 ರೂಪಾಯಿ ಇರುವವರೆಗೆ ಇರುವುದರಿಂದಾಗಿ ಬಹಳಷ್ಟು ಸರ್ಕಾರಿ ನೌಕರಿಗೆ ಒಂದು ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಅದನ್ನು 25ರಿಂದ ಮತ್ತೆ ಅದನ್ನು 50,000ಕ್ಕೆ ಹೆಚ್ಚಳ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳ್ತಾ ಇದ್ದಾರೆ. ಜೊತೆಗೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ತೆಗೆದುಹಾಕಿ OPS ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರಲು ಬಗ್ಗೆ ಸಂಘವು ಸತತ ಪ್ರಯತ್ನ ನಡೆಸಿದೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ನಾವು ಒಟ್ಟಾರೆಯಾಗಿ ಹೇಳೋದಾದರೆ ಕೇಂದ್ರ ಮಾದರಿ ವೇತನವನ್ನು ತೆಗೆದುಹಾಕಿ ಒಂದು ಯಾವ ರೀತಿಯಾದಂಥ ಕೇಂದ್ರದಲ್ಲಿದೆ ಅದನ್ನು ಜಾರಿಗೊಳಿಸೋದು, ಜೊತೆಗೆ ಹಬ್ಬದ ಮುಂಗಡ ಹೆಚ್ಚಳ ಮಾಡೋದು, ಜೊತೆಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ತೆಗೆದುಹಾಕಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮರುಜಾರಿ ರಿಸ್ಟೋರ್ ಮಾಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ಎಲ್ಲ ಒಂದು ಇಲ್ಲಿ ಮಹತ್ವದಂಥ ಮಾಹಿತಿ ಆಗಿರ್ಬೋದು, ಮಹತ್ವದಂಥ ಫಲಕಾರಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, CS ಷಡಕ್ಷರಿ ಅವರ ಸಾಂದರ್ಭಿಕ ಚಿತ್ರವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ. ಅಲ್ಲದೆ ನೌಕರರಿಗೆ ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ 20% 25% ರಿಯಾಯಿತಿ ದರದಲ್ಲಿ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳ ಖರೀದಿ MSIL ಮುಖಾಂತರ ಕ್ಯಾಂಟೀನ್ ಯೋಜನೆ ರೂಪಿಸಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅಂದರೆ, ಇದು ನಿಮ್ಗೆ ಕನ್ಫ್ಯೂಸ್ ಆಗಿದರೆ, ಮಿಲಿಟರಿ ಕ್ಯಾಂಟೀನ್ ಅಂದರೆ ಆರ್ಮಿ ಪರ್ಸನ್ಸ್ಗಳಿಗೆ ಕ್ಯಾಂಟೀನ್ ಇರುತ್ತಲ್ಲ, ಅದೇ ರೀತಿಯಾಗಿ ಒಂದು ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಒಂದು ಇಲ್ಲಿ ಆರ್ಮಿ ಕ್ಯಾಂಟೀನ್ ರೀತಿಯಾಗಿ ಪೊಲೀಸ್ ಕ್ಯಾಂಟೀನ್ ಯಾವಂದರೆ MSIL ಮುಖಾಂತರ ಕ್ಯಾಂಟೀನ್ ಯೋಜನೆ ಮುಖಾಂತರ ಒಂದು ರೂಪಿಸಿ ಜಾರಿಗೆ ತರುವುದು. ಇದನ್ನು ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಮತ್ತು ಇತರೆ ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗುವುದು. ಕರ್ತವ್ಯದಲ್ಲಿರುವಾಗ ಒಂದು ಮರಣ ಹೊಂದಿದ ಸರ್ಕಾರಿ ನೌಕರರಿಗೆ 1 ಕೋಟಿ ರೂಪಾಯಿವರೆಗೆ ವಿಮೆ ದೊರೆಯುವ ಸ್ಯಾಲರಿ ಪ್ಯಾಕೇಜ್ ಜಾರಿಗೆ ತರಲಾಗಿದೆ. ಅಕ್ಟೋಬರ್ 1ರಿಂದ ಜಾರಿಗೆ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗಿದೆ. ಜೊತೆಗೆ ಮೊದಲ ಹಂತದ ಒಳರೋಗಿಯಾಗಿ ಮುಂದಿನ ದಿನಗಳಲ್ಲಿ ಹೊರರೋಗಿ ಸೌಲಭ್ಯ ಪಡೆಯಲು ಕ್ರಮ ವಹಿಸಲಾಗುವುದು. ಮಹಿಳಾ ನೌಕರರು ತಮ್ಮ ತಂದೆ ತಾಯಿ ಸಹ ಈ ಯೋಜನೆಗೆ ಸೇರಿಸುವ ಒಂದು ಅವಕಾಶ ನೀಡಲಾಗಿದೆ ಎಂದು ಸಂಘ ತಿಳಿಸಿದೆ. ಇಲ್ಲಿ ಮಹತ್ವದಾಗಿ ನಾವು ತಿಳಿಯೋದು ಅಂದರೆ ಕೇಂದ್ರ ಮಾದರಿ ವೇತನ, ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥದ್ದು ಏನಂದರೆ ಇಲ್ಲಿ ಒಂದು ಬೇಸಿಕ್ಗಳು ಹೈಕ್ ಆಗಬೇಕು, ತುಟ್ಟಿ ಭತ್ಯೆ ಹೈಕ್ ಆಗಬೇಕು, ಜೊತೆಗೆ HRA ಹೈಕ್ ಆಗಬೇಕು. ಒಟ್ಟಾರೆಯಾಗಿ ಕೇಂದ್ರ ರೀತಿಯಾದಂಥ ವೇತನ ಹೆಚ್ಚಳ ಆಗಬೇಕು. ಜೊತೆಗೆ ಆರ್ಮಿ ಕ್ಯಾಂಟೀನ್ ಮಾದರಿಯಲ್ಲಿ ಪೊಲೀಸ್ ಕ್ಯಾಂಟೀನ್ ಅದನ್ನು ಸಹ ಒಂದು ಇಲ್ಲಿ MSIL ಮುಖಾಂತರವಾಗಿ ಒಂದು ಸಂಪೂರ್ಣವಾಗಿ ಇಲ್ಲಿ ನೀಡುವಂಥದ್ದು ಒಂದು ಬೇಕಾಗಿರುವಂಥ ಸಾಮಗ್ರಿಗಳು. ಜೊತೆಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಿ ಹೊಸ ಪಿಂಚಣಿಯನ್ನು ತೆಗೆದುಹಾಕುವ ಮುಖಾಂತರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಒಂದು ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ, ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಸಹ ಜಾರಿಗೆ ಬರ್ತಾ ಇದೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥದ್ದು ಏನಂದರೆ ಹಬ್ಬದ ಮುಂಗಡಗಳನ್ನು 50,000 ರೂಪಾಯಿಗಿಂತ ಹೆಚ್ಚಿನ ಮುಂಗಡ ನೀಡಬೇಕು. 25,000 ಸಾಲ್ತಾ ಇಲ್ಲ, ಹಾಗಾಗಿ ಅದನ್ನು ಸಹ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಸತತ ಪ್ರಯತ್ನ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರಿ ನೌಕರರ ಜೊತೆಗಿದ್ದೇನೆ. ರಾಜ್ಯ ಸರ್ಕಾರಿ ನೌಕರರ ನೆಮ್ಮದಿಯಿಂದ ಮಾಡುವುದೇ ನನ್ನ ಸಂಘದ ಒಂದು ಪ್ರಥಮ ಕರ್ತವ್ಯವಾಗಿದೆ ಅಂತ CS ಷಡಕ್ಷರಿಯವರು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಅವರ ಒಂದು ಜೊತೆಗಿರುವ ಇಲ್ಲಿ ಸಂಕೇತವನ್ನು ನೀಡಿದ್ದಾರೆ. ನಿಮಗೇನು ಅನಿಸುತ್ತೆ? ಯಾವೆಲ್ಲ ಕೆಲಸಗಳು ಆಗಬೇಕು, ರಾಜ್ಯ ಸರ್ಕಾರಿ ನೌಕರರಿಗೆ ಏನೆಲ್ಲ ಸರ್ಕಾರಿ ನೌಕರರ ಸಂಘ ಇನ್ನು ಮಾಡಬೇಕಾಗಿದೆ ಎಂಬುದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಅಪ್ಡೇಟ್ಸ್ ಬಂದಿದೆ. ಇದೊಂದಾಗಿತ್ತು 2026-27ನೇ ಅಂತ್ಯದೊಳಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, CS ಷಡಕ್ಷರಿಯವರು ಪಟ್ಟು 2026-27ನೇ ಅಂತ್ಯದೊಳಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ, CS ಷಡಕ್ಷರಿಯವರ ಭರವಸೆ. ಏನಿದೆ ಒಂದು ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರಿ ನೌಕರರಿಗೆ ಮುಂದಿನ 2 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮಾದರಿ ವೇತನ ನೀಡುವ ಕುರಿತಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷರು ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿಕ್ರಿಯೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಬಹಳ ಮಹತ್ವದಂಥ ಮಾಹಿತಿ ನೀಡಿದೆ. ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿಯವರು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಷಡಕ್ಷರಿಯವರು ಒಂದು ಲೈವ್ಗೆ ಬಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏನು ಮಾಹಿತಿ ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ.
ಉತ್ತರ ಕನ್ನಡ ಕಾರವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು 26-27ನೇ ಹಂತದೊಳಗಾಗಿ ರಾಜ್ಯ ನೌಕರರಿಗೆ ಕೇಂದ್ರ ಮಾದರಿ ವೇತನವನ್ನು ಜಾರಿಗೆ ತರಲು ಬದ್ಧವಾಗಿದೆ ಎಂದು ಕೇಂದ್ರ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಹೇಳಿಕೆ ನೀಡಿದ್ದಾರೆ. ಯಾಕೆ ಕೇಂದ್ರ ಮಾದರಿ ವೇತನ ಇಂಪಾರ್ಟೆಂಟ್ ಆಗಿದೆ? ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾಕೆ ಪಟ್ಟು ಹಿಡಿದಿದೆ? ಕೇಂದ್ರ ಮಾದರಿಯಲ್ಲಿ ವೇತನ ನೀಡಿದರೆ ಏನೆಲ್ಲ ಸೌಲಭ್ಯಗಳು ಸಿಗಲಿದ್ದಾವೆ? ಈಗಾಗಲೇ 7ನೇ ವೇತನ ಆಯೋಗ ಜಾರಿಗೆ ಬಂದಿದ್ದು, ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಜಾರಿ ಇದೆ. ಆದರೂ ರಾಜ್ಯದಲ್ಲಿಯೂ ಸಹ 7ನೇ ವೇತನ ಆಯೋಗ ಜಾರಿ ಇದೆ. ಆದರೂ ಯಾಕೆ ಕೇಂದ್ರ ಮಾದರಿಯಲ್ಲಿ ವೇತನ ಬೇಕಂತ ಪಟ್ಟು ಹಿಡಿದಿದ್ದಾರೆ ಎಂಬುದರ ಬಗ್ಗೆ ಬಹಳಷ್ಟು ಕಾರಣಗಳಿದ್ದಾವೆ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯಲ್ಲಿ ವೇತನ ನೀಡೋದರಿಂದಾಗಿ ಕೇಂದ್ರ ಮಾದರಿ ವೇತನದಿಂದ ಆಗುವ ಲಾಭಗಳೇನು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಒಂದನೇದಾಗಿ DA ಹೆಚ್ಚಳ. DA ಯಾವಾಗಲೂ ಕೇಂದ್ರದಲ್ಲಿ 6% ನೀಡಿದರೆ ರಾಜ್ಯದಲ್ಲಿ 5% ನೀಡ್ತಾರೆ. ಕೇಂದ್ರದಲ್ಲಿ 5% ನೀಡಿದರೆ ರಾಜ್ಯದಲ್ಲಿ 4% ನೀಡುವಂಥದ್ದು. ಅಂದರೆ ಕೇಂದ್ರ ಸರಿ ಸಮಾನವಾದಂಥ ತುಟ್ಟಿ ಭತ್ಯೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವತ್ತೂ ಸಿಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಕೇಂದ್ರ ಮಾದರಿಯಲ್ಲೇ ಇಲ್ಲಿ ಮಹತ್ವದಂಥ ಮಾಹಿತಿ ಇಲ್ಲಿ ಸರ್ಕಾರಿ ನೌಕರರಿಗೆ ಬೇಕು. ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸೌಲಭ್ಯಗಳಾಗಿರಬಹುದು, ಜೊತೆಗೆ ಸಂಬಳದಲ್ಲಿ ಏರಿಳಿತಗಳಾಗಿರಬಹುದು. ಕೇಂದ್ರದಲ್ಲಿರುವಂಥ ಸಂಬಳ ಹೈಕ್ ಇರುವಂಥದ್ದು. ಕೇಂದ್ರದಲ್ಲಿ 1 ಲಕ್ಷ ಇದ್ದರೆ ರಾಜ್ಯದಲ್ಲಿ 75,000 ಇರುತ್ತದೆ. ಅಂದರೆ 25,000 ರೂಪಾಯಿಗಳಿಗೆ ಡಿಫ್ರೆನ್ಸ್ ಕಂಡುಬರೋದು ಸರ್ವೇ ಸಾಮಾನ್ಯ. ಹಾಗಾಗಿ ಕೇಂದ್ರ ಮಾದರಿಯಲ್ಲಿ ವೇತನ ನೀಡಿದ್ರೆ ಕೇಂದ್ರದಲ್ಲಿರುವಂಥ ತುಟ್ಟಿ ಭತ್ಯೆ ಆಗಿರಬಹುದು, ಬೇಸಿಕ್ ಆಗಿರಬಹುದು, ಮತ್ತು HRA ಆಗಿರ್ಬೋದು, ಮಗದೊಂದು ಆರೋಗ್ಯ ಸಮಸ್ಯೆಗಳಿಗೆ ಆಗಿರ್ಬೋದು, ಎಲ್ಲನೂ ಸಹ ಇಲ್ಲಿ ಬಹಳಷ್ಟು ಒಳ್ಳೆಯದ ಕೇಂದ್ರ ರೀತಿಯಾದಂಥ ಹೈಕ್ ಆಗಿರುವಂಥ ಸಂಬಳ ಸಿಗುತ್ತದೆ. ಹಾಗಾಗಿ ಕೇಂದ್ರ ಮಾದರಿ ವೇತನ ನೀಡಲು ರಾಜ್ಯ ಸರ್ಕಾರಕ್ಕೆ ನಾನು ಪಟ್ಟು ಹಿಡಿದಿದ್ದೇನೆ ಎಂಬುದರ ಬಗ್ಗೆ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿಕ್ರಿಯೆ ನೀಡಿದೆ. ರಾಜ್ಯದ ನೌಕರರು ನೆಮ್ಮದಿಯಿಂದ ಇರುವಂತೆ ಮಾಡುವುದು ಸಂಘದ ಕರ್ತವ್ಯವಾಗಿದೆ. ನೋಡ್ತಾ ಇದ್ದೀರಾ, CS ಷಡಕ್ಷರಿ ಅವರು ಹೇಳುತ್ತಾ ಇರುವಂಥ ಇಲ್ಲಿ ಮಹತ್ವದಂಥ ಹೇಳಿಕೆ ಇದೆ. ಏನಂದರೆ, ನೌಕರರು ನೆಮ್ಮದಿಯಿಂದ ಇರುವಂತೆ ಮಾಡುವುದು ಸಂಘದ ಕರ್ತವ್ಯವಾಗಿದೆ, ಷಡಕ್ಷರಿ ಅವರು ಮಾತು. ಹಾಗಾಗಿ ಈ ಕಾರಣದಿಂದಾಗಿ ನೌಕರರಿಗೆ ನೀಡುವ ಹಬ್ಬದ ಮುಂಗಡವನ್ನು ಪ್ರಸ್ತುತ ಇರುವ 25,000ವನ್ನು 50,000ಕ್ಕೆ ಹೆಚ್ಚಳ ಮಾಡಲು ಪ್ರಯತ್ನ ಪಡಲಾಗುತ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ಹಬ್ಬದ ಮುಂಗಡವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ನೀಡ್ತಾ ಇದ್ರು ಅಂದರೆ 25,000 ರೂಪಾಯಿವರೆಗೆ. ಇಲ್ಲಿ ನೋಡ್ತಾ ಇದ್ದೀರಾ, ವರೆಗೆ. ಆ 25,000 ರೂಪಾಯಿ ವರೆಗೆ ಇರುವುದರಿಂದಾಗಿ ಬಹಳಷ್ಟು ಸರ್ಕಾರಿ ನೌಕರಿಗೆ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಅದನ್ನು 25ರಿಂದ ಮತ್ತೆ ಅದನ್ನು 50,000ಕ್ಕೆ ಹೆಚ್ಚಳ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳ್ತಾ ಇದ್ದಾರೆ. ಜೊತೆಗೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ತೆಗೆದುಹಾಕಿ OPS ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರಲು ಬಗ್ಗೆ ಸಂಘವು ಸತತ ಪ್ರಯತ್ನ ನಡೆಸಿದೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ನಾವು ಒಟ್ಟಾರೆಯಾಗಿ ಹೇಳೋದಾದರೆ, ಕೇಂದ್ರ ಮಾದರಿ ವೇತನವನ್ನು ತೆಗೆದುಹಾಕಿ ಯಾವ ರೀತಿಯಾದಂಥ ಕೇಂದ್ರದಲ್ಲಿದೆ ಅದನ್ನು ಜಾರಿಗೊಳಿಸೋದು, ಜೊತೆಗೆ ಹಬ್ಬದ ಮುಂಗಡ ಹೆಚ್ಚಳ ಮಾಡೋದು, ಜೊತೆಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ತೆಗೆದುಹಾಕಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮರುಜಾರಿ ರಿಸ್ಟೋರ್ ಮಾಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ಎಲ್ಲ ಇಲ್ಲಿ ಮಹತ್ವದಂಥ ಮಾಹಿತಿ ಆಗಿರ್ಬೋದು, ಮಹತ್ವದಂಥ ಫಲಕಾರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, CS ಷಡಕ್ಷರಿ ಅವರು ಸಾಂದರ್ಭಿಕ ಚಿತ್ರವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ, ಅಲ್ಲದೆ ನೌಕರರಿಗೆ ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ 20% 25% ರಿಯಾಯಿತಿ ದರದಲ್ಲಿ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳ ಖರೀದಿ MSIL ಮುಖಾಂತರ ಕ್ಯಾಂಟೀನ್ ಯೋಜನೆ ರೂಪಿಸಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅಂದರೆ, ಇದು ನಿಮ್ಗೆ ಕನ್ಫ್ಯೂಸ್ ಆಗಿದರೆ, ಮಿಲಿಟರಿ ಕ್ಯಾಂಟೀನ್ ಅಂದರೆ ಆರ್ಮಿ ಪರ್ಸನ್ಸ್ಗಳಿಗೆ ಕ್ಯಾಂಟೀನ್ ಇರುತ್ತಲ್ಲ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಇಲ್ಲಿ ಆರ್ಮಿ ಕ್ಯಾಂಟೀನ್ ರೀತಿಯಾಗಿ ಪೊಲೀಸ್ ಕ್ಯಾಂಟೀನ್ ಯಾವಂದರೆ MSIL ಮುಖಾಂತರ ಕ್ಯಾಂಟೀನ್ ಯೋಜನೆ ಮುಖಾಂತರ ರೂಪಿಸಿ ಜಾರಿಗೆ ತರುವುದು. ಇದನ್ನು ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಮತ್ತು ಇತರೆ ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗುವುದು. ಕರ್ತವ್ಯದಲ್ಲಿರುವಾಗ ಮರಣ ಹೊಂದಿದ ಸರ್ಕಾರಿ ನೌಕರರಿಗೆ 1 ಕೋಟಿ ರೂಪಾಯಿವರೆಗೆ ವಿಮೆ ದೊರೆಯುವ ಸ್ಯಾಲರಿ ಪ್ಯಾಕೇಜ್ ಜಾರಿಗೆ ತರಲಾಗಿದೆ. ಅಕ್ಟೋಬರ್ 1ರಿಂದ ಜಾರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗಿದೆ. ಜೊತೆಗೆ ಮೊದಲ ಹಂತದ ಒಳರೋಗಿಯಾಗಿ ಮುಂದಿನ ದಿನಗಳಲ್ಲಿ ಹೊರರೋಗಿ ಸೌಲಭ್ಯ ಪಡೆಯಲು ಕ್ರಮ ವಹಿಸಲಾಗುವುದು. ಮಹಿಳಾ ನೌಕರರು ತಮ್ಮ ತಂದೆ ತಾಯಿ ಸಹ ಈ ಯೋಜನೆಗೆ ಸೇರಿಸುವ
ಒಂದು ಅವಕಾಶ ನೀಡಲಾಗಿದೆ ಎಂದು ಸಂಘ ತಿಳಿಸಿದೆ. ಇಲ್ಲಿ ಮಹತ್ವದಾಗಿ ನಾವು ತಿಳಿಯೋದು ಅಂದರೆ ಕೇಂದ್ರ ಮಾದರಿ ವೇತನ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥದ್ದು ಏನಂದರೆ ಇಲ್ಲಿ ಒಂದು ಬೇಸಿಕ್ಗಳು ಹೈಕ್ ಆಗಬೇಕು, ತುಟ್ಟಿ ಭತ್ಯೆ ಹೈಕ್ ಆಗಬೇಕು, ಜೊತೆಗೆ HR ಹೈಕ್ ಆಗಬೇಕು. ಒಟ್ಟಾರೆಯಾಗಿ ಕೇಂದ್ರ ರೀತಿಯಾದಂಥ ವೇತನ ಹೆಚ್ಚಳ ಆಗಬೇಕು. ಜೊತೆಗೆ ಆರ್ಮಿ ಕ್ಯಾಂಟೀನ್ ಮಾದರಿಯಲ್ಲಿ ಪೊಲೀಸ್ ಕ್ಯಾಂಟೀನ್ ಅದನ್ನು ಸಹ ಒಂದು ಇಲ್ಲಿ MSIL ಮುಖಾಂತರವಾಗಿ ಒಂದು ಸಂಪೂರ್ಣವಾಗಿ ಇಲ್ಲಿ ನೀಡುವಂಥದ್ದು ಒಂದು ಬೇಕಾಗಿರುವಂಥ ಸಾಮಗ್ರಿಗಳು. ಜೊತೆಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಿ ಹೊಸ ಪಿಂಚಣಿಯನ್ನು ತೆಗೆದುಹಾಕುವ ಮುಖಾಂತರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಒಂದು ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ, ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಸಹ ಜಾರಿಗೆ ಬರ್ತಾ ಇದೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥದ್ದು ಏನಂದರೆ ಹಬ್ಬದ ಮುಂಗಡಗಳನ್ನು 50,000 ರೂಪಾಯಿಗಿಂತ ಹೆಚ್ಚಿನ ಮುಂಗಡ ನೀಡಬೇಕು. 25,000 ಸಾಲ್ತಾ ಇಲ್ಲ, ಹಾಗಾಗಿ ಅದನ್ನು ಸಹ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಸತತ ಪ್ರಯತ್ನ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರಿ ನೌಕರರ ಜೊತೆಗಿದ್ದೇನೆ. ರಾಜ್ಯ ಸರ್ಕಾರಿ ನೌಕರರ ನೆಮ್ಮದಿಯಿಂದ ಮಾಡುವುದೇ ನನ್ನ ಸಂಘದ ಒಂದು ಪ್ರಥಮ ಕರ್ತವ್ಯವಾಗಿದೆ ಅಂತ CS ಷಡಕ್ಷರಿಯವರು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಅವರ ಒಂದು ಜೊತೆಗಿರುವ ಇಲ್ಲಿ ಸಂಕೇತವನ್ನು ನೀಡಿದ್ದಾರೆ. ನಿಮಗೇನು ಅನಿಸುತ್ತೆ? ಯಾವೆಲ್ಲ ಕೆಲಸಗಳಾಗಬೇಕು, ರಾಜ್ಯ ಸರ್ಕಾರಿ ನೌಕರರಿಗೆ ಏನೆಲ್ಲ ಸರ್ಕಾರಿ ನೌಕರರ ಸಂಘ ಇನ್ನು ಮಾಡಬೇಕಾಗಿದೆ ಎಂಬುದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಇದೊಂದಾಗಿತ್ತು 2026-27ನೇ ಅಂತ್ಯದೊಳಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ CS ಷಡಕ್ಷರಿಯವರು ಪಟ್ಟು 2026-27ನೇ ಅಂತ್ಯದೊಳಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ CS ಷಡಕ್ಷರಿಯವರ ಭರವಸೆ. ಏನಿದೆ ಒಂದು ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರಿ ನೌಕರರಿಗೆ ಮುಂದಿನ 2 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮಾದರಿ ವೇತನ ನೀಡುವ ಕುರಿತಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷರು ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿಕ್ರಿಯೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಬಹಳ ಮಹತ್ವದಂಥ ಮಾಹಿತಿ ನೀಡಿದೆ. ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿಯವರು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಷಡಕ್ಷರಿಯವರು ಒಂದು ಲೈವ್ಗೆ ಬಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏನು ಮಾಹಿತಿ ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಉತ್ತರ ಕನ್ನಡ, ಕಾರವಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು 26-27ನೇ ಅಂತ್ಯದೊಳಗಾಗಿ ರಾಜ್ಯ ನೌಕರರಿಗೆ ಕೇಂದ್ರ ಮಾದರಿ ವೇತನವನ್ನು ಜಾರಿಗೆ ತರಲು ಬದ್ಧವಾಗಿದೆ ಎಂದು ಕೇಂದ್ರ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ಹೇಳಿಕೆ ನೀಡಿದ್ದಾರೆ. ಯಾಕೆ ಕೇಂದ್ರ ಮಾದರಿ ವೇತನ ಇಂಪಾರ್ಟೆಂಟ್ ಆಗಿದೆ? ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾಕೆ ಪಟ್ಟು ಹಿಡಿದಿದೆ? ಕೇಂದ್ರ ಮಾದರಿಯಲ್ಲಿ ವೇತನ ನೀಡಿದರೆ ಏನೆಲ್ಲ ಸೌಲಭ್ಯಗಳು ಸಿಗಲಿದ್ದಾವೆ? ಈಗಾಗಲೇ 7ನೇ ವೇತನ ಆಯೋಗ ಜಾರಿಗೆ ಬಂದಿದ್ದು, ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಜಾರಿ ಇದೆ, ಆದರೂ ರಾಜ್ಯದಲ್ಲಿಯೂ ಸಹ 7ನೇ ವೇತನ ಆಯೋಗ ಜಾರಿ ಇದೆ. ಆದರೂ ಯಾಕೆ ಕೇಂದ್ರ ಮಾದರಿಯಲ್ಲಿ ವೇತನ ಬೇಕಂತ ಪಟ್ಟು ಹಿಡಿದಿದ್ದಾರೆ ಎಂಬುದರ ಬಗ್ಗೆ ಬಹಳಷ್ಟು ಕಾರಣಗಳಿದ್ದಾವೆ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯಲ್ಲಿ ವೇತನ ನೀಡೋದರಿಂದಾಗಿ ಕೇಂದ್ರ ಮಾದರಿ ವೇತನದಿಂದ ಆಗುವ ಲಾಭಗಳೇನು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಒಂದನೇದಾಗಿ DA ಹೆಚ್ಚಳ. DA ಯಾವಾಗಲೂ ಕೇಂದ್ರದಲ್ಲಿ 6% ನೀಡಿದರೆ ರಾಜ್ಯದಲ್ಲಿ 5% ನೀಡ್ತಾರೆ, ಕೇಂದ್ರದಲ್ಲಿ 5% ನೀಡಿದರೆ ರಾಜ್ಯದಲ್ಲಿ 4% ನೀಡುವಂಥದ್ದು. ಅಂದರೆ ಕೇಂದ್ರ ಸರಿ ಸಮಾನವಾದಂಥ ತುಟ್ಟಿ ಭತ್ಯೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವತ್ತೂ ಸಿಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಕೇಂದ್ರ ಮಾದರಿಯಲ್ಲೇ ಇಲ್ಲಿ ಮಹತ್ವದಂಥ ಮಾಹಿತಿ ಇಲ್ಲಿ ಸರ್ಕಾರಿ ನೌಕರರಿಗೆ ಬೇಕು. ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸೌಲಭ್ಯಗಳಾಗಿರಬಹುದು, ಜೊತೆಗೆ ಸಂಬಳದಲ್ಲಿ ಏರಿಳಿತಗಳಾಗಿರಬಹುದು. ಕೇಂದ್ರದಲ್ಲಿರುವಂಥ ಸಂಬಳ ಹೈಕ್ ಇರುವಂಥದ್ದು. ಕೇಂದ್ರದಲ್ಲಿ 1 ಲಕ್ಷ ಇದ್ದರೆ ರಾಜ್ಯದಲ್ಲಿ 75,000 ಇರುತ್ತದೆ. ಅಂದರೆ 25,000 ರೂಪಾಯಿಗಳಿಗೆ ಡಿಫ್ರೆನ್ಸ್ ಕಂಡುಬರೋದು ಸರ್ವೇ ಸಾಮಾನ್ಯ. ಹಾಗಾಗಿ ಕೇಂದ್ರ ಮಾದರಿಯಲ್ಲಿ ವೇತನ ನೀಡಿದ್ರೆ ಕೇಂದ್ರದಲ್ಲಿರುವಂಥ ತುಟ್ಟಿ ಭತ್ಯೆ ಆಗಿರಬಹುದು, ಬೇಸಿಕ್ ಆಗಿರಬಹುದು, ಮತ್ತು HR ಆಗಿರ್ಬೋದು, ಮತ್ತೊಂದು ಮಗದೊಂದು ಆರೋಗ್ಯ ಸಮಸ್ಯೆಗಳಿಗೆ ಆಗಿರ್ಬೋದು, ಎಲ್ಲನೂ ಸಹ ಇಲ್ಲಿ ಬಹಳಷ್ಟು ಒಳ್ಳೆಯದ ಕೇಂದ್ರ ರೀತಿಯಾದಂಥ ಹೈಕ್ ಆಗಿರುವಂಥ ಸಂಬಳ ಸಿಗುತ್ತದೆ. ಹಾಗಾಗಿ ಕೇಂದ್ರ ಮಾದರಿ ವೇತನ ನೀಡಲು ರಾಜ್ಯ ಸರ್ಕಾರಕ್ಕೆ ನಾನು ಪಟ್ಟು ಹಿಡಿದಿದ್ದೇನೆ ಎಂಬುದರ ಬಗ್ಗೆ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿಕ್ರಿಯೆ ನೀಡಿದೆ. ರಾಜ್ಯದ ನೌಕರರು ನೆಮ್ಮದಿಯಿಂದ ಇರುವಂತೆ ಮಾಡುವುದು ಸಂಘದ ಕರ್ತವ್ಯವಾಗಿದೆ. ನೋಡ್ತಾ ಇದ್ದೀರಾ, CS ಷಡಕ್ಷರಿಯವರು ಹೇಳುತ್ತಾ ಇರುವಂಥ ಇಲ್ಲಿ ಮಹತ್ವದಂಥ
ಹೇಳಿಕೆ ಇದೆ. ಏನಂದರೆ, ನೌಕರರು ನೆಮ್ಮದಿಯಿಂದ ಇರುವಂತೆ ಮಾಡುವುದು ಸಂಘದ ಕರ್ತವ್ಯವಾಗಿದೆ ಷಡಕ್ಷರಿಯವರು ಮಾತು. ಹಾಗಾಗಿ ಈ ಕಾರಣದಿಂದಾಗಿ ನೌಕರರಿಗೆ ನೀಡುವ ಹಬ್ಬದ ಮುಂಗಡವನ್ನು ಪ್ರಸ್ತುತ ಇರುವ 25,000ವನ್ನು 50,000ಕ್ಕೆ ಹೆಚ್ಚಳ ಮಾಡಲು ಪ್ರಯತ್ನ ಪಡಲಾಗುತ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ಹಬ್ಬದ ಮುಂಗಡವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ನೀಡ್ತಾ ಇದ್ರು ಅಂದರೆ 25,000 ರೂಪಾಯಿವರೆಗೆ. ಇಲ್ಲಿ ನೋಡ್ತಾ ಇದ್ದೀರಾ, ವರೆಗೆ. ಆ ಒಂದು 25,000 ರೂಪಾಯಿ ಇರುವವರೆಗೆ ಇರುವುದರಿಂದಾಗಿ ಬಹಳಷ್ಟು ಸರ್ಕಾರಿ ನೌಕರರಿಗೆ ಒಂದು ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಅದನ್ನು 25ರಿಂದ ಮತ್ತೆ ಅದನ್ನು 50,000ಕ್ಕೆ ಹೆಚ್ಚಳ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳ್ತಾ ಇದ್ದಾರೆ. ಜೊತೆಗೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ತೆಗೆದುಹಾಕಿ OPS ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರಲು ಬಗ್ಗೆ ಸಂಘವು ಸತತ ಪ್ರಯತ್ನ ನಡೆಸಿದೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ನಾವು ಒಟ್ಟಾರೆಯಾಗಿ ಹೇಳೋದಾದರೆ, ಕೇಂದ್ರ ಮಾದರಿ ವೇತನವನ್ನು ತೆಗೆದುಹಾಕಿ ಒಂದು ಯಾವ ರೀತಿಯಾದಂಥ ಕೇಂದ್ರದಲ್ಲಿದೆ ಅದನ್ನು ಜಾರಿಗೊಳಿಸೋದು, ಜೊತೆಗೆ ಹಬ್ಬದ ಮುಂಗಡ ಹೆಚ್ಚಳ ಮಾಡೋದು, ಜೊತೆಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ತೆಗೆದುಹಾಕಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮರುಜಾರಿ ರಿಸ್ಟೋರ್ ಮಾಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ಎಲ್ಲ ಒಂದು ಇಲ್ಲಿ ಮಹತ್ವದಂಥ ಮಾಹಿತಿ ಆಗಿರ್ಬೋದು, ಮಹತ್ವದಂಥ ಫಲಕಾರಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, CS ಷಡಕ್ಷರಿ ಅವರ ಸಾಂದರ್ಭಿಕ ಚಿತ್ರವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ. ಅಲ್ಲದೆ ನೌಕರರಿಗೆ ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ 20% 25% ರಿಯಾಯಿತಿ ದರದಲ್ಲಿ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳ ಖರೀದಿ MSIL ಮುಖಾಂತರ ಕ್ಯಾಂಟೀನ್ ಯೋಜನೆ ರೂಪಿಸಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅಂದರೆ, ಇದು ನಿಮ್ಗೆ ಕನ್ಫ್ಯೂಸ್ ಆಗಿದರೆ, ಮಿಲಿಟರಿ ಕ್ಯಾಂಟೀನ್ ಅಂದರೆ ಆರ್ಮಿ ಪರ್ಸನ್ಸ್ಗಳಿಗೆ ಕ್ಯಾಂಟೀನ್ ಇರುತ್ತಲ್ಲ, ಅದೇ ರೀತಿಯಾಗಿ ಒಂದು ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಒಂದು ಇಲ್ಲಿ ಆರ್ಮಿ ಕ್ಯಾಂಟೀನ್ ರೀತಿಯಾಗಿ ಪೊಲೀಸ್ ಕ್ಯಾಂಟೀನ್ ಯಾವಂದರೆ MSIL ಮುಖಾಂತರ ಕ್ಯಾಂಟೀನ್ ಯೋಜನೆ ಮುಖಾಂತರ ಒಂದು ರೂಪಿಸಿ ಜಾರಿಗೆ ತರುವುದು. ಇದನ್ನು ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಮತ್ತು ಇತರೆ ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗುವುದು. ಕರ್ತವ್ಯದಲ್ಲಿರುವಾಗ ಒಂದು ಮರಣ ಹೊಂದಿದ ಸರ್ಕಾರಿ ನೌಕರರಿಗೆ 1 ಕೋಟಿ ರೂಪಾಯಿವರೆಗೆ ವಿಮೆ ದೊರೆಯುವ ಸ್ಯಾಲರಿ ಪ್ಯಾಕೇಜ್ ಜಾರಿಗೆ ತರಲಾಗಿದೆ. ಅಕ್ಟೋಬರ್ 1ರಿಂದ ಜಾರಿಗೆ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗಿದೆ. ಜೊತೆಗೆ ಮೊದಲ ಹಂತದ ಒಳರೋಗಿಯಾಗಿ ಮುಂದಿನ ದಿನಗಳಲ್ಲಿ ಹೊರರೋಗಿ ಸೌಲಭ್ಯ ಪಡೆಯಲು ಕ್ರಮ ವಹಿಸಲಾಗುವುದು. ಮಹಿಳಾ ನೌಕರರು ತಮ್ಮ ತಂದೆ ತಾಯಿ ಸಹ ಈ ಯೋಜನೆಗೆ ಸೇರಿಸುವ ಒಂದು ಅವಕಾಶ ನೀಡಲಾಗಿದೆ ಎಂದು ಸಂಘ ತಿಳಿಸಿದೆ. ಇಲ್ಲಿ ಮಹತ್ವದಾಗಿ ನಾವು ತಿಳಿಯೋದು ಅಂದರೆ, ಕೇಂದ್ರ ಮಾದರಿ ವೇತನ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥದ್ದು ಏನಂದರೆ, ಇಲ್ಲಿ ಒಂದು ಬೇಸಿಕ್ಗಳು ಹೈಕ್ ಆಗಬೇಕು, ತುಟ್ಟಿ ಭತ್ಯೆ ಹೈಕ್ ಆಗಬೇಕು, ಜೊತೆಗೆ HRA ಹೈಕ್ ಆಗಬೇಕು. ಒಟ್ಟಾರೆಯಾಗಿ ಕೇಂದ್ರ ರೀತಿಯಾದಂಥ ವೇತನ ಹೆಚ್ಚಳ ಆಗಬೇಕು. ಜೊತೆಗೆ ಆರ್ಮಿ ಕ್ಯಾಂಟೀನ್ ಮಾದರಿಯಲ್ಲಿ ಪೊಲೀಸ್ ಕ್ಯಾಂಟೀನ್ ಅದನ್ನು ಸಹ ಒಂದು ಇಲ್ಲಿ MSIL ಮುಖಾಂತರವಾಗಿ ಒಂದು ಸಂಪೂರ್ಣವಾಗಿ ಇಲ್ಲಿ ನೀಡುವಂಥದ್ದು ಒಂದು ಬೇಕಾಗಿರುವಂಥ ಸಾಮಗ್ರಿಗಳು. ಜೊತೆಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಿ ಹೊಸ ಪಿಂಚಣಿಯನ್ನು ತೆಗೆದುಹಾಕುವ ಮುಖಾಂತರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಒಂದು ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ, ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಸಹ ಜಾರಿಗೆ ಬರ್ತಾ ಇದೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥದ್ದು ಏನಂದರೆ, ಹಬ್ಬದ ಮುಂಗಡಗಳನ್ನು 50,000 ರೂಪಾಯಿಗಿಂತ ಹೆಚ್ಚಿನ ಮುಂಗಡ ನೀಡಬೇಕು. 25,000 ಸಾಲ್ತಾ ಇಲ್ಲ, ಹಾಗಾಗಿ ಅದನ್ನು ಸಹ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಸತತ ಪ್ರಯತ್ನ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರಿ ನೌಕರರ ಜೊತೆಗಿದ್ದೇನೆ. ರಾಜ್ಯ ಸರ್ಕಾರಿ ನೌಕರರ ನೆಮ್ಮದಿಯಿಂದ ಮಾಡುವುದೇ ನನ್ನ ಸಂಘದ ಒಂದು ಪ್ರಥಮ ಕರ್ತವ್ಯವಾಗಿದೆ ಅಂತ CS ಷಡಕ್ಷರಿಯವರು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಅವರ ಒಂದು ಜೊತೆಗಿರುವ ಇಲ್ಲಿ ಸಂಕೇತವನ್ನು ನೀಡಿದ್ದಾರೆ. ನಿಮಗೇನು ಅನಿಸುತ್ತೆ? ಯಾವೆಲ್ಲ ಕೆಲಸಗಳು ಆಗಬೇಕು, ರಾಜ್ಯ ಸರ್ಕಾರಿ ನೌಕರರಿಗೆ ಏನೆಲ್ಲ ಸರ್ಕಾರಿ ನೌಕರರ ಸಂಘ ಇನ್ನು ಮಾಡಬೇಕಾಗಿದೆ ಎಂಬುದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಇದೊಂದಾಗಿತ್ತು 2026-27ನೇ ಅಂತ್ಯದೊಳಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ CS ಷಡಕ್ಷರಿಯವರು ಪಟ್ಟು 2026-27ನೇ ಅಂತ್ಯದೊಳಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ. CS ಷಡಕ್ಷರಿಯವರ ಭರವಸೆ ಏನಿದೆ ಒಂದು ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರಿ ನೌಕರರಿಗೆ ಮುಂದಿನ 2 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮಾದರಿ ವೇತನ ನೀಡುವ ಕುರಿತಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷರು ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿಕ್ರಿಯೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಬಹಳ ಮಹತ್ವದಂಥ ಮಾಹಿತಿ ನೀಡಿದೆ.
ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿ ಅವರು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಷಡಕ್ಷರಿ ಅವರು ಒಂದು ಲೈವ್ಗೆ ಬಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏನು ಮಾಹಿತಿ ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಕಾರವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು 26-27ನೇ ಹಂತದೊಳಗಾಗಿ ರಾಜ್ಯ ನೌಕರರಿಗೆ ಕೇಂದ್ರ ಮಾದರಿ ವೇತನವನ್ನು ಜಾರಿಗೆ ತರಲು ಬದ್ಧವಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಹೇಳಿಕೆ ನೀಡಿದ್ದಾರೆ. ಯಾಕೆ ಕೇಂದ್ರ ಮಾದರಿ ವೇತನ ಇಂಪಾರ್ಟೆಂಟ್ ಆಗಿದೆ? ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾಕೆ ಪಟ್ಟು ಹಿಡಿದಿದೆ? ಕೇಂದ್ರ ಮಾದರಿಯಲ್ಲಿ ವೇತನ ನೀಡಿದರೆ ಏನೆಲ್ಲ ಸೌಲಭ್ಯಗಳು ಸಿಗಲಿದ್ದಾವೆ? ಈಗಾಗಲೇ 7ನೇ ವೇತನ ಆಯೋಗ ಜಾರಿಗೆ ಬಂದಿದ್ದು, ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಜಾರಿ ಇದೆ, ಆದರೂ ರಾಜ್ಯದಲ್ಲಿಯೂ ಸಹ 7ನೇ ವೇತನ ಆಯೋಗ ಜಾರಿ ಇದೆ. ಆದರೂ ಯಾಕೆ ಕೇಂದ್ರ ಮಾದರಿಯಲ್ಲಿ ವೇತನ ಬೇಕಂತ ಪಟ್ಟು ಹಿಡಿದಿದ್ದಾರೆ ಎಂಬುದರ ಬಗ್ಗೆ ಬಹಳಷ್ಟು ಕಾರಣಗಳಿದ್ದಾವೆ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯಲ್ಲಿ ವೇತನ ನೀಡೋದರಿಂದಾಗಿ ಕೇಂದ್ರ ಮಾದರಿ ವೇತನದಿಂದ ಆಗುವ ಲಾಭಗಳೇನು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಒಂದನೇದಾಗಿ DA ಹೆಚ್ಚಳ. DA ಯಾವಾಗಲೂ ಕೇಂದ್ರದಲ್ಲಿ 6% ನೀಡಿದರೆ ರಾಜ್ಯದಲ್ಲಿ 5% ನೀಡ್ತಾರೆ, ಕೇಂದ್ರದಲ್ಲಿ 5% ನೀಡಿದರೆ ರಾಜ್ಯದಲ್ಲಿ 4% ನೀಡುವಂಥದ್ದು. ಅಂದರೆ ಕೇಂದ್ರ ಸರಿ ಸಮಾನವಾದಂಥ ತುಟ್ಟಿ ಭತ್ಯೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವತ್ತೂ ಸಿಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಕೇಂದ್ರ ಮಾದರಿಯಲ್ಲೇ ಇಲ್ಲಿ ಮಹತ್ವದಂಥ ಮಾಹಿತಿ ಇಲ್ಲಿ ಸರ್ಕಾರಿ ನೌಕರರಿಗೆ ಬೇಕು. ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸೌಲಭ್ಯಗಳಾಗಿರಬಹುದು, ಜೊತೆಗೆ ಸಂಬಳದಲ್ಲಿ ಏರಿಳಿತಗಳಾಗಿರಬಹುದು. ಕೇಂದ್ರದಲ್ಲಿರುವಂಥ ಸಂಬಳ ಹೈಕ್ ಇರುವಂಥದ್ದು. ಕೇಂದ್ರದಲ್ಲಿ 1 ಲಕ್ಷ ಇದ್ದರೆ ರಾಜ್ಯದಲ್ಲಿ 75,000 ಇರುತ್ತದೆ. ಅಂದರೆ 25,000 ರೂಪಾಯಿಗಳಿಗೆ ಡಿಫ್ರೆನ್ಸ್ ಕಂಡುಬರೋದು ಸರ್ವೇ ಸಾಮಾನ್ಯ. ಹಾಗಾಗಿ ಕೇಂದ್ರ ಮಾದರಿಯಲ್ಲಿ ವೇತನ ನೀಡಿದ್ರೆ ಕೇಂದ್ರದಲ್ಲಿರುವಂಥ ತುಟ್ಟಿ ಭತ್ಯೆ ಆಗಿರಬಹುದು, ಬೇಸಿಕ್ ಆಗಿರಬಹುದು, ಮತ್ತು HRA ಆಗಿರ್ಬೋದು, ಮಗದೊಂದು ಆರೋಗ್ಯ ಸಮಸ್ಯೆಗಳಿಗೆ ಆಗಿರ್ಬೋದು, ಎಲ್ಲನೂ ಸಹ ಇಲ್ಲಿ ಬಹಳಷ್ಟು ಒಳ್ಳೆಯದ ಕೇಂದ್ರ ರೀತಿಯಾದಂಥ ಹೈಕ್ ಆಗಿರುವಂಥ ಸಂಬಳ ಸಿಗುತ್ತದೆ. ಹಾಗಾಗಿ ಕೇಂದ್ರ ಮಾದರಿ ವೇತನ ನೀಡಲು ರಾಜ್ಯ ಸರ್ಕಾರಕ್ಕೆ ನಾನು ಪಟ್ಟು ಹಿಡಿದಿದ್ದೇನೆ ಎಂಬುದರ ಬಗ್ಗೆ ಇಲ್ಲಿ ರಾಜ್ಯ